टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾವು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ಏನು ಅಬ್ಬರಿಸ್ತಾ ಇದ್ರು ಆಡಳಿತ ಪಕ್ಷದವರು. ಮುಖ್ಯಮಂತ್ರಿಗಳಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ, ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ. ಆರೋಪದಲ್ಲಿ ಏನೂ ಕೂಡ ಉರುಳಿಲ್ಲ. ಎವ್ರಿಥಿಂಗ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತೇಳಿ ಹೇಳ್ತಾ ಇದ್ರು. ನಾವು ಹೇಳಿದ್ವಿ, ಇಲ್ಲ ಸ್ವಾಮಿ ಮುಖ್ಯಮಂತ್ರಿಗಳೇ, ನಿಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ 14 ನಿವೇಶನಗಳು ಅಕ್ರಮವಾಗಿ ಬಂದಿದೆ. The sites that were allotted to Chief Minister's family was totally illegal ಅಂತ ನಾವು ಹೇಳಿದಾಗ ತೇಜೋವಧೆ ಮಾಡ್ತಿದ್ರು ಮುಖ್ಯಮಂತ್ರಿಗಳು. ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿಗಳು ಇದ್ದಾರೆ, ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಏನು ಹೇಳಿದ್ರು ಮುಖ್ಯಮಂತ್ರಿಗಳು, 14 ನಿವೇಶನಗಳನ್ನು ವಾಪಸ್ ಕೊಡ್ತೇವೆ, ಬೇಕಾದರೆ ಕಾಂಪನ್ಸೇಷನ್ ಕೊಡಲಿ. ಯಾರು ಕೊಡ್ಬೇಕು ಸ್ವಾಮಿ ಕಾಂಪನ್ಸೇಷನ್ನು? ನೀವೇ ಮುಖ್ಯಮಂತ್ರಿಗಳು, ನೀವೇ ಸರ್ಕಾರ, ಯಾರು ಕೊಡ್ಬೇಕು ಕಾಂಪನ್ಸೇಷನ್ನು ಅಂತೇಳಿ ನಾವು ಪಾದಯಾತ್ರೆ ಪ್ರಾರಂಭ ಮಾಡಿ ಮೈಸೂರು ಮುಟ್ಟಿದಾಗ ಆತಂಕ ಪ್ರಾರಂಭ ಆಯಿತು. ಮುಖ್ಯಮಂತ್ರಿಗಳು ಏನು ಮಾಡಿದ್ರು, ಮಧ್ಯರಾತ್ರಿ ಕೂತ್ಕೊಂಡು ಮೈಸೂರು ಮೂಡಾಗೆ ಪತ್ರ ಬರೀತಾರೆ, 14 ನಿವೇಶನಗಳನ್ನು ಹಿಂದಿರುಗಿಸ್ತೇನೆ ಅಂತೇಳಿ. ಏನದ್ರ ಅರ್ಥ? ತಪ್ಪನ್ನು ಒಪ್ಕೊಂಡಂಗೆ ತಾನೆ. ಇವತ್ತು ಹೈಕೋರ್ಟ್ ಏನೋ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಆದರೆ ಮತ್ತೊಂದು ಕಡೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮುಂದುವರಿಸ್ಬೋದು ಅಂತೇಳಿ ಈಗಾಗಲೇ ಡಬಲ್ ಬೆಂಚ್ ಹೈಕೋರ್ಟ್ ಇವತ್ತು ಹೇಳಿದೆ. ಅದನ್ನು ಸ್ವಾಗತ ಮಾಡ್ತೇನೆ. ಈಗಾಗಲೇ ಸತ್ಯ ಹೊರ ಬಂದು ಆಗಿದೆ. 14 ನಿವೇಶನ ವಾಪಸ್ ಕೊಡ್ತೇವೆ ಅಂತ ಹೇಳಿದ್ರೆ ಅದರ ಅರ್ಥ ತಪ್ಪನ್ನು ಒಪ್ಕೊಂಡಂತೆ. ಅದು ಆ ಸೈಟ್ಗಳೇನು ಕೊಟ್ಟಿದ್ರು 14 ನಿವೇಶನಗಳು ಅದು ಇಲ್ಲಿಗಲ್ ಅಂತೇಳಿ ಒಪ್ಕೊಂಡು ಆಗಿದೆ. ನೋಡೋಣ ಬರೋದ್ರಲ್ಲಿ ಯಾವ ರೀತಿ ತನಿಖೆ ಮುಂದುವರಿತದೆ ಅಂತೇಳಿ. ಕೆಲವರು ಇನ್ನೂ ಕೂಡ ನಿಮ್ಮ ಪ್ರತಿಭಟನೆಗೆ ಬಂದಿಲ್ಲ ಸರ್, ಸದಸ್ಯರು. ಸರ್, ಈಗ JDS-ನವ್ರನ್ನ ನೀವು ಈ ಒಂದು ಹೋರಾಟಕ್ಕೆ ಕರೆಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನೋಡಿ, ಸದನದ ಒಳಗಡೆ BJP JDS ಎರಡೂ ಕೂಡ ಒಟ್ಟಾಗಿನೂ ಈ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಒಂದು ಬೆಲೆ ಏರಿಕೆಗಳು ನಿರಂತರ ನಡೀತಾ ಇದ್ದಾಗ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದೊಂದು ರಾಷ್ಟ್ರೀಯ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ, ಅದನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು JDS ಪಕ್ಷವು ಕೂಡ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಇತರ ವಿಚಾರವನ್ನು ತೆಗೆದುಕೊಂಡು ಅವ್ರು ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೇನು ಭಿನ್ನಾಭಿಪ್ರಾಯ ಇಲ್ಲ. ಇದು ಹೋರಾಟ ಇದೆ. ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕೂತು ತೀರ್ಮಾನ ಮಾಡಿದ್ದೇವೆ ಅಂತ. ಜೊತೆಲಿ ಬಂದಿಲ್ಲ ಅಂತ ಹೇಳಿದ್ರೆ ನಾವೇನೋ ಭಾಳ ಗೊಂದಲ ಇದೆ, ವ್ಯತ್ಯಾಸ ಇದೆ ಅಂತಲ್ಲ, ಎಲ್ಲವನ್ನು ಕೂಡ ಮಾತಾಡಿ ಸರಿಪಡಿಸ್ತೇವೆ. ಥ್ಯಾಂಕ್ ಯು. ದೊಡ್ಡ ಮಟ್ಟದ ಹೋರಾಟಕ್ಕೆ ಥ್ಯಾಂಕ್ ಯು. ಮಾತಾಡ್ತೇನೆ ಸರ್. ಆಮೇಲೆ ವಕ್ಫ್ ವಿಚಾರ ಸರ್, ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ ಇವತ್ತು. ರಗಣ ಬರ್ರಿ, ಸರಿಯಪ್ಪ, ರಗಣ ಕರೆ.